ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ತಮ್ಗೆಲ್ಲರಿಗೂ ನಮ್ಮ ಸ್ಟಡಿ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಷಯ ಏನಪ್ಪ ಅಂತಂದರೆ, ಕರ್ನಾಟಕದಲ್ಲಿ ಅತಿ ಹೆಚ್ಚು ಚರ್ಚಿತದಲ್ಲಿರುವ ಒಂದು ವಿಷಯ ಇದೇನಪ್ಪ ಅಂತಂದರೆ 400 ಕೋಟಿ ಕ್ರೋಡ್ಸ್ ರುಪೀಸ್ ಒಂದು ಹಗರಣ. ಅದರ ಬಗ್ಗೆ ಒಂದಷ್ಟು ಅನಾಲಿಸಿಸ್ ಅನ್ನ ಮಾಡ್ತಾ ಹೋಗೋಣ ಸ್ನೇಹಿತರೆ. ಏನು ಈ ವಿಷಯ, ಏನಾಗ್ತಾ ಇದೆ ನಮ್ಮ ಕರ್ನಾಟಕಕ್ಕೆ ಸಂಬಂಧಪಟ್ಟಂತ ವಿಷಯ ಇದು ಅಂತ ನೋಡ್ತಾ ಹೋದ್ರೆ, ಆಕ್ಚುಲಿ ಅದು 3 ರಾಜ್ಯಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯ. ಈ 400 ಕೋಟಿ ರೂಪಾಯಿಗಳ ಒಂದು ಹಗರಣ ಇದು ಏನಾಗ್ತಾ ಇದೆ ಅಂತ ನೋಡ್ತಾ ಹೋಗೋಣ ಸ್ನೇಹಿತರೆ. ನೋಡಿ, ಮೊದಲನೇದಾಗಿ ಗೋವಾ ಮತ್ತು ಕರ್ನಾಟಕ, ಮಹಾರಾಷ್ಟ್ರಕ್ಕೆ 3 ರಾಜ್ಯಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯ ಇದು. ಏನೇನಾಗ್ತಾ ಇದೆ ಇದರಲ್ಲಿ ಅಂತಂದ್ರೆ, ಈ ಗೋವಾ ರಾಜ್ಯದಿಂದ ಕರ್ನಾಟಕಕ್ಕೆ ಬರಬೇಕಾದ್ರೆ ಒಂದು ರಸ್ತೆ ಇದೆ, ಒಂದು ಘಾಟ್ ಇದೆ. ಅದು ಯಾವ್ದಪ್ಪ ಅಂತಂದ್ರೆ ಶೋರ್ಲಾ ಘಾಟ್ ಅಂತ ಕರಿತೀವಿ. ಶೋರ್ಲಾ ಘಾಟ್ ಅಂತ. ಈ ಶೋರ್ಲಾ ಘಾಟ್ ಮಧ್ಯದಲ್ಲಿ ಏನಾಗ್ತೈತಂದ್ರೆ, 2 ಕಂಟೈನರ್ಗಳು ಏನು 400 ಕೋಟಿ 400 ಕ್ರೋರ್ಸ್ ರುಪೀಸ್ ಅನ್ನ ತಗೊಂಡು ಅವು ಮಹಾರಾಷ್ಟ್ರಕ್ಕೆ ಹೋಗೋ ಗಾಡಿಗಳಾಗಿದ್ದಾವೆ. ಸೊ ಈಗ ಅದು ಚೋರ್ಲಾ ಘಾಟ್ ಮುಗಿದ ನಂತರ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಬೆಳಗಾವಿ ಈ ಬೆಳಗಾವಿ ಮಧ್ಯದಲ್ಲಿ ಪತನವಾಗಿದ್ದಾವೆ ಅಂತ. ಸೊ ಅರ್ಥ ಆಗ್ತಾ ಇಲ್ಲ ಇದು ಏನಿದೆ ವಿಷಯ ಅಂತ. ದುಡ್ಡು ಏನ್ ಮಹಾರಾಷ್ಟ್ರಕ್ಕೆ ಹೋಗಿದೆಯೋ ಗೊತ್ತಿಲ್ಲ, ಅಥವಾ ಗೋವಾದಲ್ಲಿ ಉಳಿದಿದೆಯೋ ಗೊತ್ತಿಲ್ಲ, ಅಥವಾ ಇಲ್ಲಿ ಬೆಳಗಾವಲ್ಲಿ ಇಳಿದಿದೆಯೋ ಗೊತ್ತಿಲ್ಲ. ಈ ದುಡ್ಡು ಎಲ್ಲಿ ಹೋಯ್ತು, ಮತ್ತೆ ಇದನ್ನ ಹೇಗೆ ನಾವು ಪರಿಶೀಲನೆ ಮಾಡ್ಕೋಬೇಕು ಅಂತ ಕೆಲವೊಂದಿಷ್ಟು ನಾನು ಅನಾಲಿಸಿಸ್ ಅನ್ನು ಮಾಡಿದ್ದೀನಿ. ಈ ಕಂಟೈನರ್ಗಳನ್ನ ನಾವು ಯಾವ ರೀತಿ ಹುಡುಕ್ಬಹುದು, ನೋಡ್ಬಹುದು ಅಂತ ನೋಡೋದಾದ್ರೆ, ಇದು ರಸ್ತೆ ಇದೆ ಅಥವಾ ಇದು ಬಾರ್ಡರ್ ಇದೆ. ಈ ಬಾರ್ಡರ್ ಮಧ್ಯದಲ್ಲಿ ಇಲ್ಲಿ 2 ಕಂಟೈನರ್ಗಳು ಹೋಗ್ತಾ ಇದ್ದಾವೆ. ಸೊ ಇದು ಚೆಕ್ ಪೋಸ್ಟ್, ಗೋವಾ ಮತ್ತು ಕರ್ನಾಟಕದ ಇಲ್ಲಿ ಏನಿದೆ ಚೆಕ್ ಪೋಸ್ಟ್ ಇದೆ ಇದು. ಓಕೆನಾ? ಮೊದಲನೇದಾಗಿ ನಾವು ಮಾಡಬೇಕಾಗಿರ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ, ಕ್ರಾಸ್ ವೆರಿಫಿಕೇಶನ್ ಅಥವಾ ಕ್ಯಾಮ್ CCTV ಅನಾಲಿಸಿಸ್ ಅನ್ನ ಮಾಡಬೇಕು. ಮೊದಲೇದಿದು ನಾವು ಮಾಡಬೇಕಾಗಿರ್ತಕ್ಕಂಥದ್ದು. ನಮಗೆ ಸರಿಯಾದ ಮಾಹಿತಿ ದೊರಕಬೇಕಪ್ಪ ಅಂತಂದ್ರೆ ಏನ್ ಮಾಡಬೇಕು, ಕ್ಯಾಮ್ರಾಗಳ ಪರಿಶೀಲನೆ ಮಾಡಬೇಕು. ಸೊ ಆಕ್ಚುಲಿ ಬೇರೆ ಬೇರೆ ವಿಷಯಗಳ ಚರ್ಚೆ ಇದ್ದೇವೆ. ಅದೇನಪ್ಪಾ ಅಂತಂದ್ರೆ, ಯಾವ್ಯಾವ್ದು ವ್ಯಕ್ತಿಗಳ ಕೈವಾಡ ಇದೆ, ಜೊತೆಗೆ ನಮ್ಮ ರಕ್ಷಕರ ಕೈವಾಡ ಇದೆ, ಆ ತರ ಈ ತರ ಇದೆ. ಬಟ್ ನಮ್ಗೆ ಅದೆಲ್ಲ ಮಾಹಿತಿ ಬೇಡ. ನಾವು ಈ ಮಾಹಿತಿಯನ್ನ ಕಲೆ ಹಾಕೋದು ಹೇಗೆ ಅಂತ ನೋಡೋದಾದ್ರೆ, ಮೊದಲನೇದಾಗಿ ಕ್ಯಾಮರಾ CCTV ಫುಟೇಜ್ ಅನ್ನ ನಾವು ಈ ಬೌಂಡರ್ ಅಲ್ಲಿ ನೋಡ್ಕೋಬೇಕು. ಇಲ್ಲಿ ಮೊದಲು ಚೆಕ್ ಮಾಡ್ಕೋಬೇಕು. ಸುಮಾರು 45 ದಿನ ಆಗಿರ್ತಕ್ಕಂಥ ಘಟನೆ ಇದು. ಅಲ್ಲಿಂದ 2 ದಿನ 3 ದಿನ ಹೆಚ್ಚು ಕಡಿಮೆ ಆಗಿರುತ್ತೆ. ಬಟ್ ಆ ಟೈಮಿಂಗ್ ಅನ್ನ ನಾವು ಕಂಪ್ಲೀಟ್ ಆಗಿ CCTVಯನ್ನ ಪರೀಕ್ಷೆ ಮಾಡ್ಕೋಬೇಕು. CCTVಯಲ್ಲಿ ಏನೇನ್ ನೋಡ್ಬೋದು ಅಂದ್ರೆ, ಕಂಟೈನರ್ಗಳ ಮಾಹಿತಿಯನ್ನ ನಾವು ನೋಡ್ಬೋದು. 2 ಕಂಟೈನರ್ಗಳ ಮಾಹಿತಿಯನ್ನ CCTV ಫುಟೇಜ್ ಅಲ್ಲಿ ನೋಡ್ಬೋದು. ಸುಮಾರು ಕಂಟೈನರ್ಗಳು ಅಡ್ಡಾಡಿರ್ತವೆ. ಬಟ್ ಪರ್ಟಿಕ್ಯುಲರ್ ಆಗಿ ಅದು ಯಾವ ದಿನದಂದು ಆಗಿರುತ್ತೆ ಆ ಫುಟೇಜ್ ಅನ್ನ ನೋಡ್ಕೋಬೇಕು. ಅದರಲ್ಲಿ ನಾವು ಏನೇನು ಅಬ್ಸರ್ವ್ ಮಾಡ್ಕೋಬೇಕಪ್ಪ ಅಂತಂದ್ರೆ, ಎಟ್ ಎ ಟೈಮ್ ಅಲ್ಲಿ ಯಾವ ಕಂಟೈನರ್ಗಳು 2 ಕಂಟೈನರ್ಗಳು ಹೋಗಿದಾವೆ ಅಂತ 2 ಕಂಟೈನರ್ಗಳ ನಂಬರ್ ಪ್ಲೇಟ್ಗಳನ್ನು ನೋಡಬಹುದು. 2 ಕಂಟೈನರ್ಗಳ ನಂಬರ್ ಪ್ಲೇಟ್ಗಳನ್ನು ಕೂಡ ನಾವು ನಮ್ಮ CCTV ಫುಟೇಜ್ ಇಂದ ನಾವು ಅಬ್ಸರ್ವ್ ಮಾಡಿ ಅದನ್ನ ನೋಡಬಹುದು. ಇದು ಮೊದಲನೇ ಅನಾಲಿಸಿಸ್. ಅದು ಗೋವಾದಾಗಿದೆಯೋ ಅಥವಾ ಕರ್ನಾಟಕದಾಗಿದೆಯೋ ಅದು ಮಹಾರಾಷ್ಟ್ರದಾಗಿದೆಯೋ, ಇದು ಫಸ್ಟ್ ನಾವು ಮಾಡಬೇಕಾಗಿರ್ತಂತ ಒಂದು ಸರ್ಚಿಂಗ್ ಅಥವಾ ಅನಾಲಿಸಿಸ್ ಮ್ಯಾಟರ್ ಇದು. ಅದಾದ ನಂತರ ಎರಡನೇದಾಗಿ, ಮೊದಲು ಇದು
ಚೆಕ್ ಪೋಸ್ಟ್ ಯಾವುದು? ಗೋವಾ ಚೆಕ್ ಪೋಸ್ಟ್. ಜೊತೆಗೆ ನಮ್ಮ ಕರ್ನಾಟಕ ಚೆಕ್ ಪೋಸ್ಟ್ ಅಲ್ಲಿ ಕೂಡ ಇದನ್ನ ಮಾಡಬೇಕು. ಇದರಿಂದ ನಮ್ಗೆ ಅತಿ ಹೆಚ್ಚು ಮಾಹಿತಿ ದೊರೆಯುತ್ತದೆ. ಗಾಡಿ ಕಂಟೈನರ್ ನಂಬರ್ ಪ್ಲೇಟ್ ಯಾವುದು, ಗಾಡಿ ಎಲ್ಲಿಂದ ಬಂತು, ಅಥವಾ ನಂಬರ್ ಪ್ಲೇಟ್ ಇಟ್ಕೊಂಡು ಓನರ್ ಯಾರು, ಗಾಡಿ ಯಾರ ಹೆಸರಲ್ಲಿದೆ, ಗಾಡಿ ಯಾವ ಸ್ಟೇಟ್ಗೆ ಸಂಬಂಧಪಟ್ಟಿದ್ದು, ಯಾವ RTO ಗೆ ಸಂಬಂಧಪಟ್ಟಿದ್ದು ಅಂತ ಒಂದು ಕ್ಲಿಯರ್ ಮಾಹಿತಿ ಸಿಗುತ್ತೆ ನಮಗೆ. ಇದು ಫಸ್ಟ್ ಕ್ಲಿಯರೆನ್ಸ್. ಇದರಿಂದ ನೆಕ್ಸ್ಟ್ ಇದೇ ಗಾಡಿಯ GPS ಟ್ರ್ಯಾಕಿಂಗ್ ಏನಾದ್ರೂ ಇದೆನಾ? ಒಂದ್ ವೇಳೆ ಗಾಡಿ ನಂಬರ್ ಏನಾದ್ರೂ ನಮ್ಗೆ ಕ್ಯಾಮ್ರಾದಲ್ಲಿ ಸಿಕ್ಕರೆ, ಅಥವಾ ಗಾಡಿ ನಂಬರ್ ಅನ್ನ ನಾವು ಕವರ್ ಮಾಡಿದ್ರೆ, ಒಂದ್ ವೇಳೆ ಅದನ್ನ ಮುಚ್ಚಾಕಿದ್ರೆ ಏನ್ ಮಾಡ್ಬೋದು ನೋಡಿ. ಎಷ್ಟೊಂದು ಟ್ವಿಸ್ಟ್ ಇದೆ ಇದರಲ್ಲಿ. ಗಾಡಿ ನಂಬರ್ ಪ್ಲೇಟ್ ಒಂದ್ ವೇಳೆ ಮುಚ್ಚಾಕಿದ್ರೆ ಏನ್ ಮಾಡ್ಬೋದು? ಅದಕ್ಕೆ ಒಂದು ಮತ್ತೆ ಪರ್ಯಾಯ ಮಾರ್ಗವಿದೆ. ಗಾಡಿ ನಂಬರ್ ಅನ್ನ ಮುಚ್ಚಾಕೋಕೆ ಒಂದ್ ಕಡೆ ಆಗಿರ್ಬೋದು, ಸುಮಾರು ಕಡೆ ಗಾಡಿ ನಂಬರ್ ಇರುತ್ತೆ. ಕೆಲವೊಂದಷ್ಟು ಕರಡು ಅದನ್ನ ತಪ್ಪು ಮಾಡಿರ್ತಾರೆ. ಗಾಡಿ ನಂಬರ್ ಬ್ಯಾಕ್ ಅಲ್ಲಿ ಇರುತ್ತೆ, ಫ್ರಂಟ್ ಅಲ್ಲಿ ಇರುತ್ತೆ, ಬಾಜು ಸೈಡ್ ಅಲ್ಲಿ ಕೂಡ ಇರುತ್ತೆ. ನಾವು ನಮ್ಮ ಕ್ಯಾಮೆರಾಗಳನ್ನ ಅಲ್ಲಿ ಫೋಕಸ್ ಕೂಡ ಮಾಡಿ ನೋಡ್ಬೋದು. ಓಕೆ, ಒಂದ್ ವೇಳೆ ಗಾಡಿ ನಂಬರ್ ಪ್ಲೇಟ್ ಮುಚ್ಚಿದ್ರೆ ಗಾಡಿಗೆ ಸಂಬಂಧಪಟ್ಟಂತೆ, ಈ ಕಂಟೈನರ್ಗೆ ಸಂಬಂಧಪಟ್ಟಂತೆ ಏನಿರುತ್ತೆಪ್ಪ ಅಂತಂದ್ರೆ, ಒಂದು ಬ್ಯಾಕ್ ಅಲ್ಲಿ ನಂಬರ್ ಪ್ಲೇಟ್ ಇರುತ್ತೆ, ಇಲ್ಲಿ ಸೈಡ್ ಅಲ್ಲಿ ನಂಬರ್ ಪ್ಲೇಟ್ ಇರುತ್ತೆ, ಜೊತೆಗೆ ಫ್ರಂಟ್ ಅಲ್ಲಿ ನಂಬರ್ ಪ್ಲೇಟ್ ಇರುತ್ತೆ. ನಾವು ಚೆಕ್ ಪೋಸ್ಟ್ ಅಲ್ಲಿ ಕ್ಯಾಮ್ರಾಗಳನ್ನ ಫೋಕಸ್ ಮಾಡಿ ಈ ತರ ನಾವು ನೋಡ್ತೀವಿ. ಫ್ರಂಟ್ ಅಲ್ಲಿ ಆಗುತ್ತೆ. ಒಂದ್ ವೇಳೆ ನಮ್ಗೆ ಗಾಡಿ ನಂಬರ್ ಇದನ್ನ ಕವರ್ ಮಾಡಿದ್ರು, ಅಥವಾ ಗಾಡಿ ನಂಬರ್ ಇರಲಿಲ್ಲ, ಅಂತ ಸಮಯದಲ್ಲಿ ನಾವು ಏನ್ ಮಾಡ್ಬೋದು ಅಂತಂದ್ರೆ, ಈ ಗಾಡಿ ಗ್ಲಾಸ್ ಮೇಲೆ ಕೆಲವೊಂದಿಷ್ಟು ಫೋನ್ ನಂಬರ್ಗಳನ್ನು ಕೂಡ ಹಾಕಿರ್ತಾರೆ, ಹೌದಲ್ಲ? ನಾವು ಆ ನಂಬರ್ಗಳನ್ನ ತೆಗೆದು ಆ ನಂಬರ್ ಎಲ್ಲಿದೆ ಅನ್ನೋ ಅದನ್ನ ಟ್ರ್ಯಾಕ್ ಮಾಡ್ಬೋದು. ಸೆಕೆಂಡ್ ಕ್ರಾಸ್ ಎಕ್ಸಾಮಿನೇಷನ್ ಇದು. ಅದಾದ ನಂತರ ಗಾಡಿ ನಂಬರ್ ಪ್ಲೇಟ್ ಕವರ್ ಆದ್ರೆ, ಗಾಡಿ ಮೇಲ್ಗಡೆ ಗ್ಲಾಸ್ ಮೇಲೆ ಏನಪ್ಪಾ ಅಂತಂದ್ರೆ ನಂಬರ್ಗಳನ್ನ ಮೆನ್ಷನ್ ಮಾಡಿರ್ತಾರೆ, ಫೋನ್ ನಂಬರ್ಗಳನ್ನ, ಮೊಬೈಲ್ ನಂಬರ್ಗಳನ್ನ, ಈ ತರ ನಂಬರ್ಗಳನ್ನ ಮೆನ್ಷನ್ ಮಾಡಿರ್ತಾರೆ. ಅದನ್ನ ನಾವು ತೆಗೆದು ಪೊಲೀಸ್ ಸೆಲ್ಗೆ ಕೊಟ್ಟು ಅದನ್ನ ಯಾವ ನಂಬರು, ಎಲ್ಲಿದೆ, ಯಾವ್ದು ನಂಬರ್ದು, ಯಾರ ಹೆಸರಲ್ಲಿದೆ ಅಂತ ಅದನ್ನು ಕೂಡ ವೆರಿಫೈಡ್ ಮಾಡ್ಬೋದು. ಜೊತೆಗೆ ಎರಡನೇದಾಗಿ ಇದು ಮೊಬೈಲ್ ನಂಬರ್ ವೆರಿಫಿಕೇಶನ್. ಫಸ್ಟ್ ನಂಬರ್ ಪ್ಲೇಟು ಅಥವಾ ಎರಡನೇದು ಮೊಬೈಲ್ ನಂಬರ್ ಅನ್ನ ನೋಡ್ಬೋದು. ಓಕೆ, ನಂಬರು ತೆಗೆದು ಹಾಕಿದ್ರು, ಅದಾದ ನಂತರ ಏನ್ ಮಾಡೋದು? ಗಾಡಿ ಕೆಲವೊಂದಿಷ್ಟು ಭಾಗದಲ್ಲಿ ಏನಾದ್ರೂ ವರ್ಡ್ ಗಳನ್ನ ಮೆನ್ಷನ್ ಮಾಡಿರ್ತಾರೆ. ಅದು ಕರ್ನಾಟಕದಾಗಿರ್ಬೋದು, ಗೋವಾದಾಗಿರ್ಬೋದು, ಮಹಾರಾಷ್ಟ್ರದಾಗಿರ್ಬೋದು. ಸಾಮಾನ್ಯವಾಗಿ ಕನ್ನಡ ಅಕ್ಷರಗಳನ್ನ ಮೆನ್ಷನ್ ಮಾಡಿದ್ರೆ ಅದು ಗಾಡಿ ಕರ್ನಾಟಕದ್ದು. ಗೋವಾ ಅಂದ್ರೆ ಕೊಂಕಣಿ ಅಕ್ಷರ ಅಥವಾ ಇಂಗ್ಲಿಷ್ ಅಕ್ಷರಗಳನ್ನ ಮೆನ್ಷನ್ ಮಾಡಿದ್ರೆ, ಜಾಸ್ತಿ ಅಕ್ಷರಗಳಿದ್ರೆ ಅದು ಗೋವಾದು. ಮರಾಠಿ ಅಕ್ಷರಗಳ ಅಥವಾ ಹಿಂದಿ ಅಕ್ಷರಗಳನ್ನ ಮೆನ್ಷನ್ ಮಾಡಿದ್ರೆ ಅದು ಮಹಾರಾಷ್ಟ್ರದ್ದು. ಆಕ್ಚುಲಿ ಕೆಲವೊಂದಿಷ್ಟು ಹೆಸರುಗಳನ್ನು ಬರೆದಿರ್ತಾರೆ ಇಲ್ಲಿ, ಶ್ರೀ ಎಕ್ಸೆಟ್ರಾ, ಕೃಪಾ, ಪ್ರಸನ್ನ ಅಂತ, ರಾಘವೇಂದ್ರ ಪ್ರಸನ್ನ, ಶಿವ ಪ್ರಸನ್ನ, ಸುಮಾರು ದೇವರ ಹೆಸರುಗಳನ್ನ, ಇನ್ನಿತರ ಹೆಸರುಗಳನ್ನ ಇಲ್ಲಿ ಮೆನ್ಷನ್ ಮಾಡಿರ್ತಾರೆ. ಅದಾದ್ರೆ ಅದು ಕರ್ನಾಟಕ ಸಂಬಂಧಪಟ್ಟಿರ್ತಕ್ಕಂಥ ಗಾಡಿ ಅಂತ ಹೇಳಿ ನಾವು ಡಿಫೈನ್ ಮಾಡಬಹುದು. ಗೋವಾದಾದ್ರೆ ಇಂಗ್ಲಿಷ್ ನಲ್ಲಿ ಅಥವಾ ಕೊಂಕಣಿಯಲ್ಲಿ ಕೂಡ ಅದನ್ನ ಮೆನ್ಷನ್ ಮಾಡಿರ್ತಾರೆ. ಮಹಾರಾಷ್ಟ್ರದಾಗಿದೆ ಆದ್ರೂ ಮರಾಠಿಯಲ್ಲಿ ಅದು ಮೆನ್ಷನ್ ಆಗಿರುತ್ತೆ. ಈ ಮೂರು ಅಕ್ಷರಗಳ ಹೆಸರು, ನೇಮ್ಗಳ ಮುಖಾಂತರ ನಾವು ಆ ಗಾಡಿಯೇ ಯಾವ ರಾಜ್ಯದ್ದು ಅಂತ ನಾವು ಪರಿಗಣನೆ ಮಾಡಬಹುದು. ಜೊತೆಗೆ ಕ್ಯಾಮ್ರಾದಲ್ಲಿ ಈ ಮೂರು ವಿಷಯಗಳನ್ನ ನಾವು ನೋಡಬಹುದು. ಮೂಲತವಾಗಿ ಈ ಮೂರು ಮಾಹಿತಿಯನ್ನ ಕ್ಯಾಮ್ರಾದಲ್ಲಿ ನಾವು ಸೆರೆ ಹಿಡಿಬಹುದು.
ಇದರಿಂದ ನಾವು ನೆಕ್ಸ್ಟ್ ಪ್ರೊಸೆಸ್ ಕಂಟಿನ್ಯೂ ಮಾಡಬಹುದು. ಜೊತೆಗೆ ಇದು ಕೂಡ ನಾವು ಈ ಗಾಡಿ ಎಲ್ಲಿದೆಯಪ್ಪ ಅಂತಂದ್ರೆ ಬೆಳಗಾವದಲ್ಲಿ ಸಿಕ್ಕಿದೆ ಅಂತ ಹೇಳ್ತಾರೆ. ಓಕೆ, ಈ ಏನು ಈ 3 ಕಾರ್ಯಗಳನ್ನ ನಾವು ಚೆಕ್ ಪೋಸ್ಟ್ ಅಲ್ಲಿ ಮಾಡಬೇಕು. ಫಸ್ಟ್ ಬೆಳಗಾವ್, ಇದು ಆಕ್ಚುಲಿ ಇದು ಮೋಸ್ಟ್ ಕರ್ನಾಟಕದಲ್ಲಿ ಆಗಿರ್ತಕ್ಕಂಥ ಮಾಹಿತಿಯನ್ನ ನಾವು ತಿಳ್ಕೋಬೇಕು. ಕರ್ನಾಟಕದ ಒಂದು ಬಾರ್ಡರ್ ಅಲ್ಲಿ ಅಥವಾ ಬೆಳಗಾವಿ ಜಿಲ್ಲೆಯಲ್ಲಿ ಆಗಿದೆಯಪ್ಪ ಅಂತಂದ್ರೆ ಅಲ್ಲಿ ನಾವು ಈ ಕ್ರಮಗಳನ್ನು ನಾವು ಮಾಡಿದ್ರೆ ಡಿಫೈನ್ ಮಾಡಕ್ ಸಾಧ್ಯ. ಒಂದು ವೇಳೆ GPS ಟ್ರ್ಯಾಕಿಂಗ್ ಏನಾದರೂ ಇದ್ರೆ ನಾವು ಅದನ್ನ ಆ ಗಾಡಿ ಎಲ್ಲಿದೆ ಏನಿದೆ ಅಂತ ಕಂಡುಹಿಡಿಯೋಕೆ ತುಂಬಾ ಸುಲಭ. ಕೆಲವೊಂದಿಷ್ಟು ಇದರಲ್ಲಿ ಸ್ಪೆಸಿಫಿಕ್ ಪ್ಯಾಟರ್ನ್ ಗಳನ್ನ ನಾವು ನೋಡಬಹುದು. ಮೊದಲನೇದಾಗಿ ಈ ಕಂಟೈನರ್ಗಳು 2 ಕಂಟೈನರ್ಗಳೇನಿದಾವೆ ಟೋಲ್ ನಾಕ ಪಾಸ್ ಮಾಡಬೇಕಾದ್ರೆ 2 ಲೈನ್ ಇರುತ್ತೆ ಅಲ್ಲಿ ಟೋಲ್ ನಾಕದಲ್ಲಿ. ಒಂದು ಮ್ಯಾನ್ಯುವಲ್ ಇರುತ್ತೆ, ಒಂದು ಆಟೋಮೆಟಿಕ್ ಇರುತ್ತೆ. ಮ್ಯಾನ್ಯುವಲ್ ಅಂದ್ರೆ ಯಾರು ಕೂಡ ತಡೆಯಂಗಿಲ್ಲ. ಇಲ್ಲಿ ಮ್ಯಾನ್ಯುವಲ್ ಅಲ್ಲಿ ಗಾಡಿ ಬಂದ್ಬಿಟ್ಟು ಈ ತರ ಹೋಗ್ಬಿಡುತ್ತೆ. ಬಟ್ ಮ್ಯಾನ್ಯುವಲ್ ಅಲ್ಲಿ ಕೂಡ ಕೆಲವೊಂದು ಟೈಮಲ್ಲಿ ಕ್ಯಾಮ್ರಾ ಇರ್ತವೆ, ಕೆಲವೊಂದು ಕಡೆ ಕ್ಯಾಮ್ರಾ ಇರಲ್ಲ. ಆಟೋಮೆಟಿಕಲಿ ಕಂಪಲ್ಸರಿಯಾಗಿ ಇಲ್ಲಿ ಕ್ಯಾಮ್ರಾಗಳಿರುತ್ತೆ. ಒಂದ್ ವೇಳೆ ಅವರು ಮ್ಯಾನ್ಯುವಲ್ ಹೋಗಿದ್ರೆ ಹೇಗೆ ನೋಡಕ್ ಸಾಧ್ಯ ಗಾಡಿ ಅಂತ ನಾವು ಪರಿಗಣಕ್ಕೆ ತಗೊಂತೀವಿ. ಟೋಲ್ ನಾಕ ಬಿಡಿ. ಎಸ್, ಘಾಟಲ್ಲಿ ಹಿಂದೆ ನೋಡಿ, ಯಾವುದೇ ಒಂದು ಕಂಟೈನರ್ ಪಾಸ್ ಆಗ್ಬೇಕಂದ್ರೆ ಅದಕ್ಕೆ ಆದಂತ ಒಂದು ಲೈನ್ ಇರುತ್ತೆ. ಅದು ಹೋಗ್ಬೇಕಂದ್ರೆ ಸುಮ್ನೆ ಒಂದು ಕಂಟೈನರ್ ಹೋಗ್ಬೇಕಂದ್ರೆ ಅದು ಎಲ್ಲಿ ಬೇಕಾದಲ್ಲಿ ಹೇಗ್ ಬೇಕಾದಲ್ಲಿ ಹೋಗಕ್ಕಾಗಲ್ಲ. ಏನ್ ಮಾಡ್ತಾರೆ ಕಳ್ಳರು, ಟೋಟಲ್ ಆಗಿ ಈ ಟೋಲ್ ನಾಕಾವನ್ನೇ ಹೈಜಾಕ್ ಮಾಡಿಬಿಟ್ಟಿದ್ದಾರೆ. ನೋಡಿ, ಇದು ಒಂದು ಥರ್ಡ್ ಅನಾಲಿಸಿಸ್. ನೀವು ಹೇಳಿರುವ ಹಾಗೆ ನಂಬೋಣ, CCTV ಫುಟೇಜ್ ಅನ್ನ ನೋಡೋಣ, ಅದು ಬಂದಾಗಿದೆ. ನಂಬರ್ ಪ್ಲೇಟ್ ಏನ್ ಮಾಡಿದ್ದಾರೆ, ಹೈಡ್ ಮಾಡಿದ್ದಾರೆ, ಅದು ಇಲ್ಲ. ಫೋನ್ ನಂಬರ್ ಗಳನ್ನು ನೋಡ್ತಾ ಇದ್ದೀವಿ, ಅದು ಬೇಡ. ಲ್ಯಾಂಗ್ವೇಜ್ ಗಳನ್ನ ಕೂಡ ನೋಡಿದೀವಿ, ಅದು ಸಿಗಕ್ಕಾಗಲ್ಲ. ಟೋಟಲ್ ಇದು ಆಗ್ತಕ್ಕಂಥ ಕೆಲಸ ಇಲ್ಲಿ ಟೋಲ್ ನಾಕಾದಲ್ಲಿ. ಇಲ್ಲಿ ಟೋಲ್ ನಾಕ, ಈ ಟೋಲ್ ನಾಕವನ್ನೇ ನಾವು ಕಂಪ್ಲೀಟ್ ಆಗಿ ಹೈಡ್ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಈ ಟೋಲ್ ನಾಕ ನಮ್ಮ ಅಂಡ್ರಲ್ಲಿದೆ, ಕ್ಯಾಮ್ರಾ ಆಫ್ ಇದೆ. ನಾವು ಕ್ಯಾಮ್ರಾ ಮುಖಾಂತರ ನೋಡ್ಕೋಬೇಕಾಗಿತ್ತು, ಕ್ಯಾಮ್ರಾ ಆಫ್ ಇದೆ. ಓಕೆನಾ? ನೆಕ್ಸ್ಟ್ ಇನ್ನು 2 ಪಾಯಿಂಟ್ ನೋಡೋಣ. ಏನಪ್ಪಾ ಅಂತಂದ್ರೆ, ಮೊದಲನೇದಾಗಿ ಆ ಕಂಟೈನರ್ ಡೆಫಿನೆಟ್ಲಿ ಎಲ್ಲಿಂದ ಹೊರಟಿದ್ದು, ಗೋವಾದಿಂದ. ಓಕೆ, ಇದು ಕ್ಲಿಯರ್ ಇದೆ, ಎಲ್ಲರಿಗೂ ಕ್ಲಿಯರ್ ಇದೆ. ಇದರಲ್ಲಿ ಬೇರೆ ದೂಸರ ಮಾತೇ ಇಲ್ಲ. ಓಕೆನಾ? ಗೋವಾದಿಂದ ಹೊಂಟಿರ್ತಕ್ಕಂಥ ಕಂಟೈನರು ಎಕ್ಸಾಕ್ಟ್ಲಿ ಎಲ್ಲಿಂದ ಹೊರಟದ್ದು ನಮ್ಗೆ ಮಾಹಿತಿ ಇಲ್ಲ. ನಾವು ಅದನ್ನು ಹೇಗೆ ಕಲೆ ಹಾಕ್ಬೇಕು? ಸುಮಾರು 45 ಡೇಸ್ ಅಂದ್ರೆ ಹಿಂದ್ಗಡೆ ಎಷ್ಟು, ಜನವರಿ 16 ಅಥವಾ 17 ಆಗಿರ್ಬೋದು, 18 ಆಗಿರ್ಬೋದು, 15 ಆಗಿರ್ಬೋದು. ಈ 4 ದಿನದ ಅವಧಿಯಲ್ಲಿ ಸುಮಾರು 24 ಗಂಟೆ. ಈ 4 ದಿನದ ಅವಧಿಯಲ್ಲಿ ನಾವು ಮಾಡಬೇಕಾದಂತ ಕೆಲಸ ಏನು, ಅನಾಲಿಸಿಸ್ ಏನಪ್ಪ ಅಂತಂದ್ರೆ, ಜಸ್ಟ್ ಗೋವಾ ಸಿಟಿ ಎಂಡ್ ಯಾವ್ದಿದೆ, ಈ ಗೋವಾ ಸಿಟಿ ಟೋಲ್ ನಾಕ ಬಿಟ್ಬಿಡಿ, ಟೋಲ್ ನಾಕ ಕ್ಲೋಸ್. ಟೋಲ್ ನಾಕದಲ್ಲಿ ಏನು ಮಾಹಿತಿ ಇಲ್ಲ. ಮಾಹಿತಿ ಇದ್ರೆ ಸಿಗ್ತಾ ಇತ್ತಿದ್ದು, ಆಲ್ರೆಡಿ ಅದು ಮಾಹಿತಿ ಎಲ್ಲ ಸರ್ಕಾರಕ್ಕೆ ಗೊತ್ತಾಗ್ತಿತ್ತು, ನಮ್ಮ ರಕ್ಷಕರ ಡಿಪಾರ್ಟ್ಮೆಂಟ್ಗೆ ಗೊತ್ತಾಗ್ತಿತ್ತು, ಎಲ್ಲ ಗೊತ್ತಾಗ್ಬಿಡ್ತಿತ್ತು. ಬಟ್ ಟೋಲ್ ನಾಕ ಕಂಪ್ಲೀಟ್ಲಿ ಕ್ಲೋಸ್. ಆದ್ರೆ ನಾವು ಅದ್ರ ಹಿಂದೆ ಏನಪ್ಪಾ ಅಂತಂದ್ರೆ, ಜಸ್ಟ್ ಸಿಟಿ ಎಂಡ್ ಆದ್ಮೇಲೆ ಅಲ್ಲಿ ಕೆಲವೊಂದಿಷ್ಟು ಅಂಗಡಿಗಳಿದ್ದಾವೆ, ಕೆಲವೊಂದಿಷ್ಟು ಹೋಟೆಲ್ಗಳಿದ್ದಾವೆ. ಅದರಲ್ಲಿ ಕಂಟೈನರ್ ಪಾಸ್ ಆಗ್ತದೆ. ಬಹಳ ಬೇಡ, ತುಂಬಾ ಅಂದ್ರೆ ಈ ಹೈವೇಗೆ ಸಂಬಂಧಪಟ್ಟಂತೆ ಅಥವಾ ಚೋರ್ಲಾ ಘಾಟ್ನ ಶುರುವಾತ್ಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು CC ಕ್ಯಾಮ್ರಾಗಳ ಪರಿಶೀಲನೆ ಆಗ್ಬೇಕು. ಇದು ಒಂದಾಗಿರ್ಬೋದು ಟೋಲ್ ನಾಕ, ಬಟ್ ಇನ್ನೂ ಹಲವಾರಿದೆ. ಎಕ್ಸಾಕ್ಟ್ಲಿ ಇನ್ನೊಂದು ಸ್ಪೆಷಲ್ ಏನಪ್ಪಾ ಅಂತಂದ್ರೆ, ಗೋವಾ ಡೆಡ್ ಎಂಡ್ ಆದ ನಂತರ ಅಲ್ಲಿ ಪೆಟ್ರೋಲ್ ಪಂಪ್ಗಳಿದ್ದಾವೆ, ಅಲ್ಲಿ ಕಂಪಲ್ಸರಿ CC ಕ್ಯಾಮ್ರಾಗಳಿರುತ್ತೆ. ಅಲ್ಲಿ ಕೂಡ ನಾವು CC ಕ್ಯಾಮ್ರಾಗಳನ್ನ ಚೆಕ್ ಮಾಡಬಹುದು. ನಾವು ಒಬ್ಬರ ಜೊತೆ ಕಾಂಪ್ರಮೈಸ್ ಆಗ್ಬಹುದು,
ಟೋಲ್ ನಾಕ ಅವ್ರ ಜೊತೆ. ಆದ್ರೆ ಇಲ್ಲಿ ಇವರೆಲ್ಲರ ಜೊತೆನೂ ಕೂಡ ನಾವು ಕಾಂಪ್ರಮೈಸ್ ಆಗಕ್ಕಾಗಲ್ಲ. ಇಲ್ಲಿ ಒಬ್ರಿಬ್ಬರು ಆಗಿರ್ಬೋದು, ತುಂಬಾ ಸುಮಾರು ಜನ ಇದ್ದಾರೆ. ಇಲ್ಲಿ ಸುಮಾರು 2 ಕಿಲೋಮೀಟರ್ ಒಂದು ಏರಿಯಾ ಡಿಸ್ಟೆನ್ಸ್ ಅಲ್ಲಿ ಕಂಟೈನರ್ಗಳನ್ನ ನೋಡೋಕೆ CC ಕ್ಯಾಮ್ರಾಗಳ ಇರ್ತವೆ. ಈ CC ಕ್ಯಾಮ್ರಾಗಳ ಜೊತೆ ಒಬ್ರಿಬ್ಬರ ಜೊತೆ ಅವ್ರು ಕಾಂಪ್ರಮೈಸ್ ಆಗಿರ್ಬೋದು, ಫೋಟೋಸ್ ಅನ್ನ ಡಿಲೀಟ್ ಮಾಡಿಸಿರ್ಬೋದು. ಬಟ್ ಇನ್ನೂ ಉಳಿದು ಇದಾವೆಲ್ಲ, ಅವಕ್ಕೂರ್ನು ಕೂಡ ನಾವು ಪರಿಶೀಲನೆ ಮಾಡ್ಬೋದು. ಈ ಕ್ಯಾಮ್ರಾದಲ್ಲಿ ಕೂಡ ನಾವು CCTVಯಲ್ಲಿ ನೋಡ್ಬೋದು, ನಂಬರ್ ಪ್ಲೇಟ್ ನೋಡ್ಬೋದು, ಯಾವ ರಾಜ್ಯದ ಗಾಡಿ ಇದೆ ಅಂತ ನೋಡ್ಬೋದು, ಫೋನ್ ನಂಬರ್ಗಳನ್ನ ನೋಡ್ಬೋದು. ಓಕೆ, ಆಮೇಲೆ ಯಾರ ಹೆಸರಲ್ಲಿ ವೆಹಿಕಲ್ ಇದೆ ಅಂತ ನಂಬರ್ ಸಿಕ್ಕರೆ ಅದು ಗೊತ್ತಾಗುತ್ತೆ. ಯಾವ RTOಗೆ ಸಂಬಂಧಪಟ್ಟಿದೆ ಮಾಹಿತಿ ಅಂತ ನಾವಿಲ್ಲಿ ನೋಡ್ಬೋದು. ಓಕೆ, ಆಮೇಲೆ ಮೆನ್ಯುವಲ್ ಆಗಿ ಹೋಗಿದ್ದಾರೆ. ಇಲ್ಲಿ ಕೂಡ ಮೆನ್ಯುವಲ್ ಹೋಗಕ್ ಸಾಧ್ಯ ಇಲ್ಲ, ಇಲ್ಲಿ ಸಿಗ್ಲೇಬೇಕು, ಹೌದಲ್ಲ? ಓಕೆ, ಆಮೇಲೆ ಕೆಲವೊಂದಿಷ್ಟು ರೆಗ್ಯುಲರ್ ಡ್ರೈವರ್ಗಳು ಕೂಡ ಇರ್ತಾರೆ. ಅವರ ನಾವು ಫೇಸ್ ಮ್ಯಾಚ್ ಕೂಡ ಮಾಡ್ಕೋಬಹುದು. ಮಲ್ಟಿ ಸ್ಟೇಟ್ ಅಲ್ಲಿ ಚೆಕ್ ಪೋಸ್ಟ್ನವರು, ಚೆಕ್ ಪೋಸ್ಟ್ ಅಲ್ಲಿ ಅಂತೂ ಮುಗ್ದೆ, ಚೆಕ್ ಪೋಸ್ಟ್ ಬಗ್ಗೆ ಅನಾಲಿಸಿಸ್ ಮಾಡೋ ಅವಶ್ಯಕತೆ ಇಲ್ಲ. ಯಾಕಪ್ಪ ಅಂತಂದ್ರೆ ಅದು ಕ್ಲೋಸ್ ಇದೆ, ಮೆನ್ಯುವಲ್ ಆಗಿ ಹೋಗಿದ್ದಾರೆ. ಇಲ್ಲಪ್ಪ ಅಂದ್ರೆ ಇಡೀ ಅದು ಗೊತ್ತಿದ್ರೆ ಡೇಟಾ ಸಿಕ್ಬಿಡ್ತಿತ್ತು, ಹೌದಲ್ಲ? ಟೈಮಿಂಗ್ ಏನಿದೆ ಅದನ್ನು ಕೂಡ ನಾವು ನೋಡಬಹುದು. ಸುಮಾರು 12 ಗಂಟೆಯಿಂದ ಬೆಳಗ್ಗೆ 4 ಗಂಟೆವರೆಗೂ ಆಗಿರ್ತಕ್ಕಂಥ ಘಟನೆ ಇದು. 400 ಕ್ರೋಡ್ಸ್, ತುಂಬಾ ದೊಡ್ಡ ಮೊತ್ತ ಸ್ನೇಹಿತರೆ. ಇದು CC ಕ್ಯಾಮ್ರಾಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಮಾಹಿತಿ. ನಾವು ಈ ತರ ಅದನ್ನ ನಾವು ಒಂದು ಸ್ಪೆಸಿಫಿಕ್ ಆಗಿ ಪ್ಯಾಟರ್ನ್ ನೋಡೋದಾದ್ರೆ ಈ ತರ ನಾವು ಅವರನ್ನ ಟ್ರ್ಯಾಕ್ ಮಾಡಕ್ಕೆ ಒಂದು ದಾರಿ ಸ್ನೇಹಿತರೆ. ನೆಕ್ಸ್ಟ್ ಪಾರ್ಟ್ ಅನ್ನ ನಾವು ಮತ್ತೆ ಯಾವ ತರ ನಾವು ಆ ವೆಹಿಕಲ್ ಅನ್ನ ಎಲ್ಲಿ ಹೋಗಿದೆ, ಆಮೇಲೆ ಎಷ್ಟು ಜನ ಇದ್ರು ಅದರಲ್ಲಿ ದರೋಡೆ ಮಾಡ್ಬೇಕಾದ್ರೆ ದುಡ್ಡು ಹೇಗೆ ಹೋಯ್ತು, ಇದು ಎಲ್ಲಿ ಯಾವ ರಾಜ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ದುಡ್ಡು, ಗೋವಾದ, ಕರ್ನಾಟಕದ, ಮಹಾರಾಷ್ಟ್ರದ, ಇದರಿಂದ ಯಾರ ಕೈವಾಡ ಇದೆ, ಯಾರ್ದು ಫ್ರೆಷರ್ ಇದೆ, ಇದು ಹೇಗಾಯ್ತು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಸ್ವಲ್ಪ ಡಿಸ್ಕಷನ್ ಮಾಡೋಣ ಸ್ನೇಹಿತರೆ. ಈ ವಿಡಿಯೋದಲ್ಲಿ ಏನಾದರೂ ನಮಗೆ ತಪ್ಪನಿಸಿದ್ರೆ ಕ್ಷಮೆ ಕೋರ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ ಸ್ನೇಹಿತರೆ.